ನೋಡಿ, ಮಂಡ್ಯದಲ್ಲಿ ನೀರು ಕುಡಿಯೋಕೆ ಅಂತೇಳಿ ಕಾಡಾನೆ ನಾಲೆಗಿಳಿದಿತ್ತು. ಕಳೆದ 2 ದಿನಗಳಿಂದಲೂ ಕೂಡ ಅದೇ ನಾಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಕಾರಣ ಮೇಲಕ್ಕೆ ಬರೋದಕ್ಕಾಗ್ತಾ ಇಲ್ಲ. ಅದಕ್ಕೆ ಅಂತ ನಾಲೆಗಿಂದ ಆನೆಯನ್ನ ಮೇಲೆತ್ತೋಕೆ ಇವತ್ತು ಕಾರ್ಯಾಚರಣೆ ನಡೆಸಲಾಯಿತು. ಕಳೆದ 2 ದಿನಗಳಿಂದ ನಾಲೆಯಲ್ಲಿ ಆ ಕಾಡಾನೆ ಸಿಕ್ಕಾಕೊಂಡಿತ್ತು, ಮೇಲ್ ಬರೋಕ್ಕಾಗದೆ. ಎಲ್ಲಿ ಗೊತ್ತಾ ಎಕ್ಸಾಕ್ಟ್ ಆಗಿ? ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಳಿಯ ನಾಲೆ ಇದು. ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕದ ಬಳಿ ಈ ನಾಲೆಗಿದೆ. ಈ ನಾಲೆಯಲ್ಲೇ ಆನೆ ಸಿಕ್ಕಾಕೊಂಡ್ಬಿಡ್ತು. ಈ ಆನೆನ ಮೇಲೆತ್ತೋದಕ್ಕೆ ನಿನ್ನೆ ಬಹಳಷ್ಟು ಟ್ರೈ ಮಾಡಿದ್ರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಬಟ್ ಆಗಲಿಲ್ಲ. ನಾಲೆಯಲ್ಲಿ ನೀರು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದ ಕಾರಣ ಕಾರ್ಯಾಚರಣೆಗೆ ತೊಡಕಾಗಿತ್ತು. ಈಗ ನಾಲೆಯ ನೀರನ್ನು ತಗ್ಗಿಸಿ ಕ್ರೇನನ್ನು ಯೂಸ್ ಮಾಡಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಲಾಸ್ಟ್ 2 ಡೇಸಿಂದ ನಾಲೆಯಲ್ಲೇ ಆನೆ ಒದ್ದಾಡ್ತಾ ಇತ್ತು. ಆಮೇಲೆ ಸೊಂಡಲಿಗೆ ಫಂಗಸ್ ಬರುವ ಸಾಧ್ಯತೆಯೂ ಕೂಡ ಇತ್ತು. ಯಾಕೆಂದರೆ ಸತತವಾಗಿ ಅಲ್ಲೆಲ್ಲೂ ಬೇರೆ ಜಾಗನೇ ಇಲ್ಲ. ಅದೇ ನಾಲೆಯಲ್ಲಿ 2 ದಿನದಿಂದ ಕಾಲ ಕಳೆಯುವಂಥ ಪರಿಸ್ಥಿತಿ ಪಾಪ ಆನೆಗೆ. ಎಲ್ಲಿ ಹೋಗೋದಕ್ಕೂ ದಾರಿ ಇರಲಿಲ್ಲ, ಮೇಲೆ ಬರೋದಕ್ಕಂತ ಆಗ್ತಾ ಇರಲಿಲ್ಲ. ಯಾವ ಕಡೆಯಿಂದ ಈ ನಾಲೆಗೆ ಇಳಿತು ಗೊತ್ತಿಲ್ಲ, ಹೆಂಗೆ ಇಳಿತು ಗೊತ್ತಿಲ್ಲ. ಬಟ್ ಇಳಿಯೋದಂತೂ ಈಸಿ ಆಗೋಯ್ತು, ಆದರೆ ಮೇಲಕ್ಕೆ ಬರೋದಂತೂ ಬಹಳ ಕಷ್ಟಕರ ಆಯಿತು ಆನೆಗೆ. ಹಾಗಾಗಿ 2 ದಿನದಲ್ಲೂ ಕೂಡ ಅದು ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೆ. ನಿನ್ನೆ ರಾತ್ರಿಯೂ ಟ್ರೈ ಮಾಡಿದ್ರು, ಆಗಲಿಲ್ಲ. ಹಾಗಾಗಿ ಇವತ್ತು ಕಾರ್ಯಾಚರಣೆ ನಡೆಸಲಾಗಿದೆ. ಹೈಡ್ರಾಲಿಕ್ ಕ್ರೇನನ್ನು ಬಳಸಿ ಆನೆಯನ್ನು ಮೇಲೆತ್ತುವ ಕಾರ್ಯಾಚರಣೆ ಆಗಿದೆ. ನೀರಲ್ಲೇ ಕಾಡಾನೆ ಸಿಕ್ಕಾಕೊಂಡು ಈ ಸೊಂಡಿಲಿನಲ್ಲಿ ಫಂಗಸ್ ಬರುವಂಥ ರೀತಿಯಲ್ಲಿ ಆಲ್ರೆಡಿ ಶುರುವಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಆ ಸೊಂಡಲಿದೆಯಲ್ಲ ಮುಂಭಾಗದಲ್ಲಿ, ಅದು ಸ್ವಲ್ಪ ಬಿಳಿ ಬಣ್ಣಕ್ಕೇನೋ ಟರ್ನ್ ಆಗ್ತಾ ಇತ್ತಂತೆ ಆವಾಗ ಸ್ಟಾರ್ಟಿಂಗ್ ಸ್ಟೇಜು ಇನಿಷಿಯಲ್ ಸ್ಟೇಜಿನಲ್ಲಿ. ಸೊಂಡಲಿನ ತುದಿಭಾಗದಲ್ಲಿ ಇನ್ಫೆಕ್ಷನ್ ಆಗಿರೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಸ್ಥಳಕ್ಕೆ ಈಗ ಆಲ್ರೆಡಿ ವೈದ್ಯರ ತಂಡ ಕೂಡ ಆಗಮಿಸಿದೆ. ಪ್ರಾಥಮಿಕ ಚಿಕಿತ್ಸೆ ನೀಡೋ ಸಾಧ್ಯತೆ ಇದೆ.